ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಸರ್ವಶಕ್ತರು ಜೊತೆಗುಂಟು, ದೇವರ ಶಕ್ತಿ ನಮ್ಮಲ್ಲುಂಟು, ದೇವರ ಮಗುನ ಭಯವೇ ಇಲ್ಲ. ಸರ್ವೇಶ್ವರನ ಹಸ್ತ ನಮ್ಮ ಮೇಲಿದೆ, ಸರ್ವೇಶ್ವರನ ಹಸ್ತ ನಮ್ಮ ಮೇಲಿದೆ. ತಂದೆಯ ವಾಗ್ದಾನವೇ ಪರಿಶುದ್ಧ ರೂಹಾನೇ, ಉನ್ನತ ಶಕ್ತಿಯೇ ನಿತ್ಯ ಸಹಾಯಕ ನಮ್ಮಲ್ಲಿ ಇಳಿದು ಬನ್ನಿ. ಉನ್ನತ ಶಕ್ತಿಯೇ ನಿತ್ಯ ಸಹಾಯಕ ನಮ್ಮಲ್ಲಿ ಇಳಿದು ಬನ್ನಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರೇಷಿತರ ಕಾರ್ಯಕಲಾಪಗಳು, ಪವಿತ್ರಾತ್ಮರ ಕಾರ್ಯಕಲಾಪಗಳು 7ನೇ ಅಧ್ಯಾಯ ವಚನ 35 ಮೇಲ್ಪಟ್ಟು. ಇಲ್ಲಿ ಸ್ಟೇಫನನು ನ್ಯಾಯಸಭೆಯ ಮುಂದೆ ನಿಂತಿದ್ದಂಥ ನ್ಯಾಯಾಧಿಕಾರಿಗಳು ಅನೇಕ ಜನರ ಮುಂದೆ ಎದ್ದು ನಿಂತು ಧೈರ್ಯವಾಗಿ ಧರ್ಮಶಾಸ್ತ್ರದಲ್ಲಿ ಲಿಖಿತವಾಗಿರುವಂಥ ಎಲ್ಲ ವಚನಗಳನ್ನು, ವಾಗ್ದಾನಗಳನ್ನು ಅವರಿಗೆ ಎಚ್ಚರಿಕೆ ಕೊಡುತ್ತಾ ಯೇಸುವಿನ ಕುರಿತು ಮಾತನಾಡುವಂಥ ಒಂದು ಸಂದರ್ಭ. 35ನೇ ವಾಕ್ಯ, ನಮ್ಮ ನ್ಯಾಯ ತೀರಿಸುವ ಅಧಿಕಾರವನ್ನು ನಿನಗೆ ಕೊಟ್ಟವರು ಯಾರು ಎಂದು ಇಸ್ರಾಯೇಲರಿಂದ ತಿರಸ್ಕೃತನಾದವನೇ ಆ ಮೋಶೆ. ಉರಿಯುವ ಪೊದೆಯಲ್ಲಿ ಕಾಣಿಸಿಕೊಂಡ ತಮ್ಮ ದೂತನ ಮೂಲಕ ದೇವರು ಅಧಿಪತಿಯನ್ನಾಗಿಯೂ ವಿಮೋಚಕನನ್ನಾಗಿಯೂ ನೇಮಿಸಿದ್ದು ಇವರನ್ನೇ. ಪ್ರೈಸ್ ದ ಲಾರ್ಡ್. ನಮ್ಮ ಮೇಲೆ ನ್ಯಾಯ ತೀರಿಸಲು ನಿನ್ನನ್ನು ನೇಮಕ ಮಾಡಿದ್ದು ಯಾರು ಎಂದು ಇಸ್ರಾಯೇಲ್ ಜನಾಂಗದವರು ಅವನನ್ನು ಮರುಭೂಮಿಗೆ ಓಡಿಸಿಬಿಟ್ಟರು. ಯಾವ ಜನರು ಬೇಡವೆಂದು ತಿರಸ್ಕರಿಸಲ್ಪಟ್ಟರೋ, ಯಾವ ಜನರಿಗೆ ಭಯಪಟ್ಟು ಮೋಶೆ ಅರಮನೆಯನ್ನು ಬಿಟ್ಟು ಮರುಭೂಮಿಗೆ ಓಡಿ ಹೋದನು, ಅದೇ ಮೋಶೆಯನ್ನ ಅದೇ ಸ್ಥಳದಲ್ಲಿ ದೇವರು ಅಧಿಕಾರಿಯನ್ನಾಗಿ, ವಿಮೋಚಕನನ್ನಾಗಿ, ಮತ್ತೊಬ್ಬ ರಕ್ಷಕನನ್ನಾಗಿ ಕಳುಹಿಸಿಕೊಟ್ಟರು. ಪ್ರೈಸ್ ದ ಲಾರ್ಡ್. ಧೈರ್ಯದಿಂದಿರೋಣ. ಯೆಶಾಯ 61 ವಚನ 7 ನೋಡುತ್ತೇವೆ, ಯಾವ ಸ್ಥಳದಲ್ಲಿ ನೀವು ನಾಚಿಕೆಗೆ ಒಳಗಾಗಿದ್ದೀರೋ, ಅವಮಾನ ಪಟ್ಟಿದ್ದೀರೋ, ಅದೇ ಸ್ಥಳದಲ್ಲಿ 2 ಪಟ್ಟು ಮಹಿಮೆಯಿಂದ ನೀವು ದೇವರ ಮಕ್ಕಳು ಎಂದು ನಾನು ನಿಮ್ಮನ್ನು ಮಹಿಮೆ ಪಡಿಸುತ್ತೇನೆ. ದೇವರು ತನ್ನ ಮಕ್ಕಳನ್ನು ಎಂದಿಗೂ ಅವಮಾನಕ್ಕೆ, ಲಜ್ಜೆಗೆ ಗುರಿಪಡಿಸುವುದಿಲ್ಲ. ಆದರೆ ಈ ಸಮಯದಲ್ಲಿ ನಾವು ಕಲಿಯಬೇಕಾದ ಇನ್ನೊಂದು ಅಂಶ, ಪವಿತ್ರಾತ್ಮರ ಕೃಪೆಯಲ್ಲಿ ಅಧಿಕಾರಿಗಳನ್ನು ಗೌರವಿಸಿರಿ. ಎಲ್ಲ ಅಧಿಕಾರ ಬರುವುದು ದೇವರಿಂದಲೇ. ದೇವರ ಕೃಪೆ ಇಲ್ಲದೆ, ಅನುಮತಿ ಇಲ್ಲದೆ ಯಾರು ಅಧಿಕಾರದ ಸ್ಥಾನವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಅದಕ್ಕಾಗಿ ರೋಮ 13ನೇ ಅಧ್ಯಾಯ ವಚನ 1 ಮೇಲ್ಪಟ್ಟು ಸಂತ ಪೌಲರು ಕೊಡುವಂಥ ಜ್ಞಾನದ ಮಾತುಗಳು, ಅಧಿಕಾರಿಗಳಿಗೆ ವಿಧೇಯರಾಗಿರಿ, ಅಧಿಕಾರಿಗಳನ್ನು ಗೌರವಿಸಿರಿ. ಅವರು ಒಳ್ಳೆಯ ಅಧಿಕಾರಿಗಳು ಮಾತ್ರವಲ್ಲ, ಕಠಿಣವಾದ ಅಧಿಕಾರಿಗಳಾಗಿದ್ದರೂ ಸಹ ದೇವರ ನಿಮಿತ್ತ ಅವರಿಗೆ ವಿಧೇಯರಾಗಿ ಜೀವಿಸಿರಿ. ಕಾರಣ ಅವರ ಕೈಯಲ್ಲಿರುವ ದಂಡನ ಕೋಲು ತೀರ್ಪನ್ನು ಕೊಟ್ಟು ಬಿಡುತ್ತದೆ ಅನ್ನುವ ರೀತಿಯಲ್ಲಿ. ಸೊ ಈ ಸಮಯದಲ್ಲಿ ವಿಶೇಷವಾಗಿ ನಾವು ಕೆಲಸ ಮಾಡುವ ಸ್ಥಳದಲ್ಲಿ ನಮಗಿರುವ ಅಧಿಕಾರಿಗಳು, ಶಾಲಾ ಕಾಲೇಜುಗಳಲ್ಲಿ ನಾವು ಓದುತ್ತಿರುವ ವಿದ್ಯಾರ್ಥಿಗಳಾದರೆ ನಮ್ಮ ಮೇಲಿರುವ ಗುರುಗಳು ಮತ್ತು ಅಧಿಕಾರಿಗಳು, ಪ್ರಾರ್ಥನಾ ತಂಡದಲ್ಲಿ ದೇವರು ಕೊಟ್ಟಿರುವ ಅಧಿಕಾರಿಗಳು ಅಥವಾ ಗುರುಗಳು, ಕನ್ಯಾಸ್ತ್ರೀಯರು, ಈ ಕುಟುಂಬದಲ್ಲಿರುವ ಅಧಿಕಾರದ ಜವಾಬ್ದಾರಿಯನ್ನು ಪಡೆದುಕೊಂಡಿರುವ ಶಿರಸ್ಸಾಗಿರುವ ಗಂಡ, ಇವರೆಲ್ಲರಿಗೆ ಯೇಸುವಿನಲ್ಲಿ, ಯೇಸುವಿನ ಮೂಲಕ, ಯೇಸುವಿನ ನಿಮಿತ್ತ ನಾವು ವಿಧೇಯರಾಗಿ ಜೀವಿಸುವಾಗ ದೇವರ ಆಶೀರ್ವಾದಕ್ಕೆ ನಾವು ಬಾಧ್ಯಸ್ಥರಾಗುತ್ತೇವೆ. ಅಧಿಕಾರಿಗಳನ್ನು ವಿರೋಧಿಸುವವನು ಆ ವ್ಯಕ್ತಿಯನ್ನು ವಿರೋಧಿಸುತ್ತಿಲ್ಲ, ಆ ವ್ಯಕ್ತಿಯನ್ನು ನೇಮಕ ಮಾಡಿದ ದೇವರನ್ನೇ ವಿರೋಧ ಮಾಡಿದ ಹಾಗಾಗುತ್ತದೆ. ಆದ್ದರಿಂದ ಇವತ್ತು ನಮ್ಮ ಸರ್ಕಾರ ಇರಬಹುದು, ನಮ್ಮನ್ನು ಆಳುವ ಅಧಿಕಾರಿಗಳಿರಬಹುದು, ಅವರಿಗಾಗಿ ಪ್ರಾರ್ಥನೆ ಮಾಡಬೇಕು. ಒಳ್ಳೆಯ ಅಧಿಕಾರಿಗಳು, ಒಳ್ಳೆಯ ಮೇಷಪಾಲಕರನ್ನು ದೇವರು ನಮಗೆ ಒದಗಿಸುವವರಾಗಿದ್ದಾರೆ ಪ್ರಾರ್ಥನೆಯ ಶಕ್ತಿಯ ಮೂಲಕ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಹಾಗೆ ನೋಡ್ತೇವೆ ನಾವು 37ನೇ ವಚನ, ದೇವರು ನನ್ನನ್ನು ಕಳುಹಿಸಿದಂತೆ ನಿಮ್ಮ ಜನಾಂಗದಿಂದಲೇ ಒಬ್ಬ ಪ್ರವಾದಿಯನ್ನು ಕಳುಹಿಸುವರು ಎಂದು ಇಸ್ರಾಯೇಲರಿಗೆ ತಿಳಿಸಿದವನು ಈ ಮೋಶೆಯೇ. ದೇವರೊಟ್ಟಿಗೆ ಸೀನಾಯಿ ಬೆಟ್ಟದಲ್ಲಿ 40 ದಿನ ದೇವರ ಪ್ರಸನ್ನತೆಯಲ್ಲಿದ್ದು ಜನರಿಗೆ ಬೇಕಾದ ಜೀವೋಕ್ತಿಗಳನ್ನ, ಅಂದರೆ ಧರ್ಮಶಾಸ್ತ್ರವನ್ನ, 10 ಆಜ್ಞೆಗಳನ್ನ ಪಡೆದುಕೊಂಡು ಬಂದಂತ ವ್ಯಕ್ತಿ ಮೋಶೆ ಆಗಿದ್ದಾರೆ. ಯಾರು ದೇವರೊಟ್ಟಿಗೆ ಸತ್ಸಂಬಂಧದಲ್ಲಿ ಇರುತ್ತಾರೋ, ದೇವರ ಪ್ರಸನ್ನತೆಯಲ್ಲಿ ಇರುತ್ತಾರೋ, ದೇವರೊಟ್ಟಿಗೆ ಜೀವಿಸುತ್ತಾರೋ, ಅವರಿಗೆ ದೇವರು ತಮ್ಮ ಜೀವೋಕ್ತಿಗಳನ್ನ, ತಮ್ಮ ವಚನಗಳನ್ನ ನೀಡುವವರಾಗಿದ್ದಾರೆ. ಹೀಗೆ ಎಲ್ಲ ಅಧಿಕಾರಿಗಳು, ದೇವಸೇವಕರು ದೇವರ ಪ್ರಸನ್ನತೆಯಲ್ಲಿದ್ದು ದೇವರಿಂದ ಮಾರ್ಗದರ್ಶನವನ್ನು ಪಡೆದುಕೊಂಡು
ತಮ್ಮ ಕೆಲಸಗಳನ್ನು ಮಾಡುವಾಗ, ರಾಜ್ಯವನ್ನು ಆಳುವಾಗ, ಸಭೆಯನ್ನು ಮುನ್ನಡೆಸುವಾಗ ದೇವರ ಶಕ್ತಿಯಿಂದ ಅದು ಅದ್ಭುತ ಕಾರ್ಯಗಳು, ಸೂಚನಾ ಕಾರ್ಯಗಳು, ರೋಗ ಸೌಖ್ಯಗಳನ್ನು ಮೋಶೆಯ ಮೂಲಕ ನಡೆಸಿದ ದೇವರು ನಮ್ಮೊಬ್ಬೊಬ್ಬರ ಮೂಲಕವೂ, ನಮ್ಮ ಅಧಿಕಾರಿಗಳ ಮೂಲಕವೂ ಅದನ್ನು ನಡೆಸಲು ಶಕ್ತರಾಗಿದ್ದಾರೆ. ಮೋಶೆಯಲ್ಲಿ ಕಾರ್ಯ ಮಾಡಿದ ಪವಿತ್ರಾತ್ಮರ ಕಾರ್ಯಕಲಾಪಗಳು ನಮ್ಮಲ್ಲಿಯೂ ನಮ್ಮ ಅಧಿಕಾರಿಗಳಲ್ಲಿಯೂ ಆಳ್ವಿಕೆ ಮಾಡಲಿ ಎಂದು ಪ್ರಾರ್ಥಿಸೋಣ. ಓಕೆ, 39ನೇ ವಚನದ ಮೇಲ್ಪಟ್ಟು ನಾವು ನೋಡುತ್ತೇವೆ. ಆದರೆ ನಮ್ಮ ಪಿತೃಗಳು ಅವನಿಗೆ ವಿಧೇಯರಾಗಲು ನಿರಾಕರಿಸಿದರು, ಅವನನ್ನು ತಿರಸ್ಕರಿಸಿ ಈಜಿಪ್ಟ್ ದೇಶಕ್ಕೆ ಹಿಂದಿರುಗಲು ಮನಸ್ಸು ಮಾಡಿದರು. ನಮ್ಮನ್ನು ಈಜಿಪ್ಟಿನಿಂದ ಹೊರಗೆ ಕರೆದುಕೊಂಡು ಬಂದ ಆ ಮೋಶೆಗೆ ಏನಾಯಿತೋ ತಿಳಿಯದು. ನಮಗೆ ಮುಂದಾಳಾಗಿ ಹೋಗಲು ಕೆಲವು ದೇವರುಗಳ ವಿಗ್ರಹಗಳನ್ನು ಮಾಡಿಕೊಡು ಎಂದರು. ಮಾತ್ರವಲ್ಲ, ಹೋರಿಕರುವಿನ ಆಕಾರದ ವಿಗ್ರಹವೊಂದನ್ನು ಮಾಡಿ ಅದಕ್ಕೆ ಬಲಿಯನ್ನು ಕೊಟ್ಟು ತಮ್ಮ ಕೈ ಕೃತಿಗಳಿಗಾಗಿ ಮೆರೆದಾಡಿದರು. ತದನಂತರ ದೇವರ ವಾಕ್ಯ ಹೇಳುತ್ತೆ, ಆದುದರಿಂದ ನಾನು ನಿಮ್ಮನ್ನು ಬ್ಯಾಬಿಲೋನಿನ ಆಚೆ ಗಡೀಪಾರು ಮಾಡುತ್ತೇನೆ. ವಿಗ್ರಹಗಳನ್ನು ಮಾಡಿ ಪೂಜಿಸಿದಿರಿ. ಮೋಲೆಕ್ ದೇವನ ಗುಡಾರವನ್ನು, ನಕ್ಷತ್ರದ ಅಧಿಪತಿಯಾದ ರೆಫಾ ದೇವತೆಯ ಪ್ರತಿಮೆಯನ್ನು ಒತ್ತುಕೊಂಡು ಓದಿರಿ. ಆಕಾಶದಲ್ಲಿ ಕಾಣುವ ಸೂರ್ಯ, ಚಂದ್ರ, ನಕ್ಷತ್ರಗಳನ್ನು ಆರಾಧನೆ ಮಾಡಬಾರದು, ಅವರ ಪ್ರತಿಮೆಗಳನ್ನು ಮಾಡಬಾರದು, ಆ ದೇವತೆಗಳನ್ನು ನಾವು ಆರಾಧಿಸಬಾರದು. ಸರ್ವೇಶ್ವರನನ್ನು ಬಿಟ್ಟು ಅವರು ಹೋರಿ ಕರುವಿನ ವಿಗ್ರಹವನ್ನು ಮಾಡಿಕೊಂಡು ಅದನ್ನು ಆರಾಧನೆ ಮಾಡುವಾಗ ದೇವರ ಕೋಪಾಗ್ನಿಗೆ ಗುರಿಯಾಗುತ್ತಾರೆ. ಸರ್ವೇಶ್ವರದ ದೇವರು ಹೇಳುತ್ತಾರೆ ಮೋಶೆಗೆ, ವಿಮೋಚನ ಕಾಂಡ 33 ಮತ್ತು 34ರಲ್ಲಿ ನಾವು ನೋಡುತ್ತೇವೆ. ವಿಶೇಷವಾಗಿ 32ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ವಿಮೋಚನ ಕಾಂಡ 32 ಆ ವಾಕ್ಯವನ್ನು ಓದಿ ಬಿಡುವ. ಹಾಲೆಲೂಯ, ಯೇಸುವೆ ಸ್ತೋತ್ರ. ವಾಕ್ಯ ಓದುವಾಗ ಆ ವಾಕ್ಯದ ಶಕ್ತಿ ನಮ್ಮಲ್ಲಿ ಕಾರ್ಯ ಮಾಡಲಿ. ಹಾಲೆಲೂಯ, 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 ಯೇಸುವೆ ಸ್ತೋತ್ರ. ಯೇಸುವೆ. ವಿಮೋಚನ ಕಾಂಡ 32 ವಚನ 32. ಅಂತೆಯೇ ಮೋಶೆ ಸರ್ವೇಶ್ವರನ ಬಳಿಗೆ ಬಂದು, ಅಕ್ಕಟಕಟ ಚಿನ್ನದಿಂದ ದೇವರನ್ನು ಮಾಡಿಕೊಂಡು ಈ ಜನರು ಮಹಾ ಪಾಪವನ್ನು ಕಟ್ಟಿಕೊಂಡಿದ್ದಾರೆ. ಆದರೂ ಕರುಣೆ ಇಟ್ಟು ಅವರ ಪಾಪವನ್ನು ಕ್ಷಮಿಸಿಬಿಡಿ, ಇಲ್ಲವಾದರೆ ನೀವು ಬರೆದಿರುವ ಜೀವಿತರ ಪಟ್ಟಿಯಿಂದ ನನ್ನ ಹೆಸರನ್ನು ಅಳಿಸಿಬಿಡಿ ಎಂದು ಕೇಳಿಕೊಳ್ಳುತ್ತೇನೆ ಎಂದು ಪ್ರಾರ್ಥಿಸಿದನು. ಅದಕ್ಕೆ ಸರ್ವೇಶ್ವರ, ಯಾರ್ಯಾರು ನನ್ನ ಮಾತನ್ನು ಮೀರಿ ಪಾಪ ಮಾಡಿದರೋ ಅವರ ಹೆಸರುಗಳನ್ನೇ ನನ್ನಲ್ಲಿರುವ ಪಟ್ಟಿಯಿಂದ ಅಳಿಸಿಬಿಡುತ್ತೇನೆ. ನೀನಾದರೂ ಇಲ್ಲಿಂದ ಹೊರಟು ನಾನು ನಿನಗೆ ಹೇಳಿದ ನಾಡಿಗೆ ಈ ಜನರನ್ನು ನಡೆಸಿಕೊಂಡು ಹೋಗು ಎಂದು ಕಳುಹಿಸಿಕೊಟ್ಟರು. ಪ್ರೇಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ನೋಡಿ, ಅಧಿಕಾರಿಯಾದವನ ಒಂದು ಮನಸ್ಸು, ಅಧಿಕಾರಿಗಳು ಅಥವಾ ನಾಯಕರುಗಳು ಯಾವ ಸ್ವಭಾವದಲ್ಲಿರಬೇಕು? ತನ್ನ ಜನರು ಸರ್ವೇಶ್ವರನಿಗೆ ವಿರುದ್ಧವಾಗಿ ಪಾಪ ಮಾಡಿ ದೇವರ ಕೋಪಾಗ್ನಿಗೆ ಗುರಿಯಾದ ಸಮಯದಲ್ಲಿ ಮೋಶೆ ಅವರ ಮೇಲೆ, ಜನರ ಮೇಲೆ ಕೋಪಗೊಂಡರೂ ಸಹ ದೇವರ ಸನ್ನಿಧಾನದಲ್ಲಿ ಬಂದು ತನ್ನ ಜನರ ಪರವಾಗಿ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥನೆ ಮಾಡುತ್ತಾರೆ. ಇವತ್ತು ಎಲ್ಲ ನಾಯಕರುಗಳು, ಎಲ್ಲ ಅಧಿಕಾರಿಗಳು, ಎಲ್ಲ ದೇವ ಸೇವಕರುಗಳು, ಎಲ್ಲ ಗುರುಗಳು, ಕನ್ಯಾಸ್ತ್ರೀಯರು ಪಾಪದಲ್ಲಿರುವ ಜನರ ಪರವಾಗಿ ದೇವರ ಪ್ರಸನ್ನತೆಯಲ್ಲಿ ಕುಳಿತು ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡಿ ತನ್ನ ಜನರ ರಕ್ಷಣೆಗಾಗಿ ಭಿನ್ನಯಿಸಲು ಅವರು ದೇವರಿಂದ ಕರೆಯಲ್ಪಟ್ಟವರಾಗಿದ್ದಾರೆ. ಮೋಶೆ ಒಬ್ಬ ನಾಯಕನಾಗಿ, ಒಬ್ಬ ಅಧಿಕಾರಿಯಾಗಿ ದೇವರ ಸನ್ನಿಧಾನದಲ್ಲಿ ಹೋಗಿ ತನ್ನ ಜನರ ಪರವಾಗಿ ಕ್ಷಮೆ ಕೇಳುತ್ತಾನೆ. ಅವರನ್ನು ನೀವು ಕ್ಷಮಿಸಬೇಕು, ಮಹಾ ಕರುಣೆ ಇಟ್ಟು ಅವರ ಪಾಪ ಅಪರಾಧಗಳನ್ನು ಕ್ಷಮಿಸಬೇಕು. ಇಲ್ಲದಿದ್ದರೆ ನನ್ನ ಹೆಸರನ್ನು ನೀವು ತೆಗೆದುಹಾಕಿ ಜೀವಿತರ ಪಟ್ಟಿಯಿಂದ. ನೀವು ಅವರನ್ನು ಕರೆದುಕೊಂಡು ಬಂದದ್ದು ಮರುಭೂಮಿಯಲ್ಲಿ ನಾಶ ಮಾಡುವುದಕ್ಕಾಗಿಯೂ ಎಂದು. ಅದ್ಭುತಕರವಾದ ನಾಯಕ ಮೋಶೆಯ ಒಂದು ನಾಯಕತ್ವ ಇದು. ಎಲ್ಲ ನಾಯಕರುಗಳಲ್ಲಿ, ಎಲ್ಲ ಅಧಿಕಾರಿಗಳಲ್ಲಿ, ಎಲ್ಲ ದೇವಸೇವಕರಲ್ಲಿ ಅಭಿಷೇಕ ಸುರಿಸಲ್ಪಡಲಿ. ಆ ಕಠಿಣವಾದ ಜನರು ಮೋಶೆಯ ವಿರುದ್ಧ ಗೊಣಗಾಡಿದರು, ಮೋಶೆಯನ್ನು ತಿರಸ್ಕರಿಸಿದರು, ಮೋಶೆಯನ್ನು ಸ್ವೀಕರಿಸಲಿಲ್ಲ. ಆದರೂ ಮೋಶೆ ಅವರನ್ನು ಪ್ರೀತಿ ಮಾಡಿದ, ಮೋಶೆ ಅವರನ್ನು ಕ್ಷಮಿಸಿದ, ಅವರ ಪರವಾಗಿ ದೇವರಲ್ಲಿ ಮಧ್ಯಸ್ಥಿಕೆ ವಹಿಸಿ ತನ್ನ ಪ್ರಾಣವನ್ನೇ ಒತ್ತೆ ಇಡಲು ಮುಂದಾದ. ಎಂಥ ಅದ್ಭುತಕರವಾದ ಒಂದು ಜನಸೇವೆ ಅಥವಾ ನಾಯಕನ ಒಂದು ಗುಣಲಕ್ಷಣಗಳು ಎಂದು ಹೇಳಬಹುದು. ಇದೇ ಒಂದು ಅಭಿಷೇಕ ಎಲ್ಲ ನಾಯಕರುಗಳು, ದೇವ ಸೇವಕರುಗಳು, ಅಧಿಕಾರಿಗಳಲ್ಲಿ ಕಾರ್ಯ ಮಾಡುವಂತೆ ಈ ಸಮಯದಲ್ಲಿ ನಾವು ಪ್ರಾರ್ಥಿಸೋಣ. ಕರ್ತನಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಈ ಜೀವಸ್ವರದ ಒಂದೊಂದು ವಚನಗಳು ನಮ್ಮ ಜೀವನಕ್ಕೆ ಮಾರ್ಗದರ್ಶನವಾಗಿ ಮಾರ್ಪಡಲಿ. ನನ್ನ ವಾಕ್ಯ ನಿಮ್ಮ ಕಾಲಿಗೆ ಬೆಳಕು, ದಾರಿಗೆ ದೀಪವೂ ಆಗಿದೆ. ಪ್ರತಿಯೊಬ್ಬ ಅಧಿಕಾರಿಗಳು, ನಾಯಕರುಗಳು, ದೇವಸೇವಕರುಗಳು, ಗುರುಗಳು, ಕನ್ಯಾಸ್ತ್ರೀಯರನ್ನು ಮೋಶೆಯಲ್ಲಿ ಕಾರ್ಯ ಮಾಡಿದಂಥ ಒಂದು ಪವಿತ್ರಾತ್ಮರ ಅಭಿಷೇಕದ ಶಕ್ತಿಯಿಂದ ಅವರನ್ನು ತುಂಬಿಸಿರಿ. ತನ್ನನ್ನು ಹಿಂಸಿಸಿ ನೋಯಿಸಿದ ಜನರ ಪರವಾಗಿ ಅವನು ಶಪಿಸದೆ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸಿ ಒಬ್ಬ ವಿಮೋಚಕನಾಗಿ, ಒಬ್ಬ ರಕ್ಷಕನಾಗಿ, ಒಬ್ಬ ಅಧಿಪತಿಯಾಗಿ
ಕಾರ್ಯ ಮಾಡಿ ದೇವರಿಗೆ ಮೆಚ್ಚುಗೆಯಾದ ವ್ಯಕ್ತಿಯಾಗಿ ಮಾರ್ಪಟ್ಟ. ನನ್ನ ಮನೆಯಲ್ಲೆಲ್ಲ ಮೋಶೆ ಪ್ರಾಮಾಣಿಕನಾದ ಸೇವಕ ಎಂದು ಆತನ ಕುರಿತು ದೇವರು ಹೇಳುತ್ತಾರೆ. ನಾನು ಮೋಶೆಯೊಟ್ಟಿಗೆ ಒಬ್ಬ ಸ್ನೇಹಿತನಂತೆ ಮುಖಾಮುಖಿ ಮಾತನಾಡುತ್ತೇನೆ ಎಂದು ಹೇಳುತ್ತಾರೆ. ಮೋಶೆಯಲ್ಲಿ ಕಾರ್ಯ ಮಾಡಿದ ಪವಿತ್ರಾತ್ಮರ ಅಭಿಷೇಕ ನಮ್ಮೊಬ್ಬೊಬ್ಬರಲ್ಲಿ ಆ ಪವಿತ್ರಾತ್ಮರ ಕಾರ್ಯಕಲಾಪಗಳು ಮುಂದುವರಿಸಲ್ಪಡಲು, ಮೋಶೆಯ ಒಂದು ಸಹನೆ, ದೀನತೆ, ಕೃಪೆ ನಮ್ಮಲ್ಲಿಯೂ ಸಹ ಕಾರ್ಯ ಮಾಡಲಿ. ಈ ಸಮಯದಲ್ಲಿ ನಮ್ಮ ದೇಶವನ್ನು ಆಳುವ ಎಲ್ಲ ಅಧಿಕಾರಿಗಳು, ಧರ್ಮಸಭೆಯ ಎಲ್ಲ ಗುರುಗಳು, ಕನ್ಯಾಸ್ತ್ರೀಯರು, ಎಲ್ಲ ದೇವಸೇವಕರು, ಕುಟುಂಬವನ್ನು ಮುನ್ನಡೆಸುವ ಯಜಮಾನರು ಮೋಶೆಯ ಒಂದು ನಾಯಕತ್ವವನ್ನ ಅನುಸರಿಸಿ ದೈವ ಭಯ, ದೈವ ಶಕ್ತಿ, ದೈವ ಪ್ರೀತಿ, ಪವಿತ್ರಾತ್ಮರ ಕೃಪೆಯಲ್ಲಿ ಮುನ್ನಡೆಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್.